ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೆ, ಆದರೂ ನಮ್ಮ ಹಾಸ್ಪಿಟಲ್ ಹೋಗೋ ಪರಿಸ್ಥಿತಿಗಳು ಬರ್ತಾ ಇದೆ. ಯಾವಾಗಾದ್ರೂ ಧ್ಯಾನ ಗೊತ್ತಾಯಿತು, 20 ವರ್ಷಕ್ಕೆ ಒಂದು ಟಾಬ್ಲೆಟ್ ಹಾಕಲಿಲ್ಲ. ಲಾಸ್ಟ್ ಇಯರಲ್ಲಿ ಲಾಸ್ಟ್ 3 ಮಂತ್ಸ್ ಕೆಳಗಡೆ ಭಾಳ ಫೀವರ್, ಹೈ ಫೀವರ್ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಇದೆ ನಮಗೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ತಗೋಬೇಕು ನಾವು ಪಿರಮಿಡಲ್ಲಿ. ಸೊ ಇನ್ನು ಆಗ್ತಾ ನನ್ನ ಮಿಸ್ಸಸ್ ಅರ್ಧ ಟಾಬ್ಲೆಟ್ ಆಗಿದ್ದಾರೆ, ಜ್ವರ ಏನು ಕಡಿಮೆ ಆಗಿಲ್ಲ. ಕ್ಲಾಸ್ ಬಂದ್ರೆ ಜ್ವರ ಕಡಿಮೆ ಆಗಿದೆ. ಅಂದರೆ ನೀವು ಏನು ನಂಬ್ತೀರಾ, ನೀವು ಅದೇ ಆಗ್ತೀರಾ. ಸಮಾಜ ಏನು ಹೇಳ್ತದಂದ್ರೆ ಸೀಯಿಂಗ್ ಈಸ್ ಬಿಲೀವಿಂಗ್, ಕಣ್ಣಿಗೆ ಕಾಣೋದೇ ಜಗತ್ತು ಅಂತ ನಾವು ನಂಬ್ತಾ ಇದ್ದೀವಿ. ಆದರೆ ಆಧ್ಯಾತ್ಮಿಕತೆ ಏನು ಹೇಳ್ತಾ ಇದ್ದಾರೆ, ಬಿಲೀವಿಂಗ್ ಈಸ್ ಸೀಯಿಂಗ್. ನೀನು ಏನಾದರೂ ನೀನು ನಂಬ್ತೀಯಾ, ಅದೇ ನೀನು ಆಗ್ತೀಯಾ. ಸೊ 20 ವರ್ಷ ಕೆಳಗಡೆ ನಾನು ಆಲೋಚನೆ ಮಾಡಿದೆ, ನಾನು ಸರ್ವಸಾಮಾನ್ಯನಾಗಿರಬಾರ್ದು, ನಾನು ಅಸಾಮಾನ್ಯನಾಗಬೇಕು. ಹೆಂಗಾಗಬೇಕು? ಅಸಾಮಾನ್ಯನಾಗಬೇಕು. ಈ ದೇಹದಲ್ಲೇ ಇದ್ದಾಗ ಸತ್ಯನ ತಿಳ್ಕೋಬೇಕು. ನೀವು ಸತ್ಯ ತಿಳ್ಕೊಳ್ಳೋವರೆಗೂ ಹೊರಗಡೆ ಏನೇ ಇರಲಿ, ಎಷ್ಟೇ ಅನುಕೂಲಗಳಿರಲಿ, ನಿಮ್ಮ ಒಳಗಡೆ ಅಶಾಂತಿನೇ ಇರ್ತದೆ. ಏನು ಅಸತ್ಯ? ನೀನೇ ಭಗವಂತ ಅಂತ ತಿಳ್ಕೋಬೇಕು. ಏನು ಅಸತ್ಯ? ರಾಮ್